ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಂಟ್ವಾಳ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಆರಂಭದಲ್ಲಿ ಕೈಕಂಬ ಪೊಳಲಿದ್ವಾರದಿಂದ ಬಿಸಿ ರೋಡ್ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆಯನ್ನು ನಡೆಸಿ ಎತ್ತಿನ ಗಾಡಿಯನ್ನು ಮಾಜಿ ಸಚಿವ ರಮನಾಥ್ ರೈ ಅವರ ಜೊತೆ ಈ ಒಂದು ಪ್ರತಿಭಟನೆಯಲ್ಲಿ ಎತ್ತಿನ ಗಾಡಿಯನ್ನು ಕೂಡ ತೋರ್ಪಡಿಸಲಾಗಿತ್ತು. ಯಾಕೆಂದರೆ ಈ ರೀತಿ ಬೆಲೆ ಏರಿಕೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ರಮನಾಥ್ ರೈ ಅವರ ಜೊತೆಯಲ್ಲಿ ಪ್ರಮುಖ ನಾಯಕರು ಹೆಗಲು ಕೊಟ್ಟು ಎಳೆದುಕೊಂಡು ಹೋಗ್ತಾರೆ. ಯಾಕೆಂದರೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಜನಧ್ವನಿ ಅನ್ನುವಂಥ ಪಾದಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬಿಸಿ ರೋಡು ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂಥ ಸತ್ಯಾಗ್ರಹದಲ್ಲಿ ಈ ರೀತಿ ಎತ್ತಿನ ಗಾಡಿಯನ್ನು ಎಳೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಶೆಟ್ಟಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಶ್ರೀ ರಮನಾಥ್ ರೈ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ದಿನನಿತ್ಯ ತೊಲಗಲಿ ಹೂವೇ ಅಂತ ಕೇಳ್ತಾರೆ. ಇವತ್ತು ನಮ್ಮವರು ಇವರು ಆಡಳಿತಕ್ಕೆ ಬಂದವರು. ನಮ್ಮವರಂದ್ರೆ ಯಾವ ರೀತಿ ನಮ್ಮವರಂದ್ರೆ ಇವರಂದ್ರೆ ದೇಶ. ಕೊನೆಯ ನಂತರ ಪ್ರತಿ ಬ್ಯಾಂಕ್ ಆಫ್ ಬರೋಡದ ಎದುರುಗಡೆ ವಿಜಯ ಬ್ಯಾಂಕಿನ ಸಣ್ಣ ಸ್ಟಿಕ್ಕರ್ ಸಹಿತ ಮಾಯ ಆಗುತ್ತೆ. ಅದು ಮಾಯ ಆಗೋದು ಅಂದ್ರೆ ಈ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರು ಮಾಡಿರ್ತಕ್ಕಂಥ ಘನಘೋರವಾದ ದ್ರೋಹ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಕಾರ್ಪೊರೇಷನ್ ಬ್ಯಾಂಕ್ ಮರ್ಜ್ ಆಗುವಾಗ ಇಲ್ಲೊಬ್ರು ಕಲ್ಲಡಕದಲ್ಲಿ